गुरुभ्यो नमः हरि ओं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೃದಯ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸದ 3ನೇ ವಾರದ ಫಲಾಫಲಗಳಲ್ಲಿ 11ನೇ ರಾಶಿಯಾಗಿರತಕ್ಕಂಥ ಕುಂಭರಾಶಿಯವರೆಗೆ ಈ ಒಂದು 3ನೇ ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಈ ಕುಂಭರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಧನಿಷ್ಠ ನಕ್ಷತ್ರ, ಶತಭಿಷ್ಠ ನಕ್ಷತ್ರ ಹಾಗೂ ಪೂರ್ವಭಾದ್ರ ನಕ್ಷತ್ರ ಬರುತ್ತೆ. ಈ ನಕ್ಷತ್ರಗಳ ಅನುಗುಣವಾಗಿ ಹಾಗೂ ಗ್ರಹಚಾರಗಳ ಅನುಗುಣವಾಗಿ ಅಂದರೆ ಗ್ರಹಗಳ ಸಂಚಾರದ ಅನುಗುಣವಾಗಿ ಈ ಒಂದು 3ನೇ ವಾರ ಹೇಗಿರುತ್ತೆ ಎಂಬುದನ್ನು ನೋಡೋದಾದರೆ ಶನಿ ಏನು ಮಾಡ್ತಾ ಇದ್ದಾನೆ, ಉಲ್ಟಾ ಹಿಮ್ಮುಖ ಚಲನೆ ನಡೀತಾ ಇದೆ. ಸೊ ಅದರಲ್ಲಿ ಪ್ರಿಯಾರಿಟಿ ನೀವೇ ಇದ್ದೀರಾ, ಮೊದಲನೇ ಸ್ಥಾನದಲ್ಲಿ ನೀವೇ ಇದ್ದೀರಾ. ಯಾಕೆಂದರೆ ಮೀನರಾಶಿಯಂತ ಅವನು ವಕ್ರಿಯನಾಗಿ ಚಲಾವಣೆ ಆಗ್ತಾ ಇದ್ದಾನೆ, ಅಂದರೆ ಸಂಚರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಮೊದಲನೇ ಕಾಣಿಸೋರೆ ಕುಂಭರಾಶಿಯವರು. ಇಲ್ಲಿ ಶನಿ ನಿಮಗೆ ಏನು ಮಾಡ್ತಾನೆ ಅಂದರೆ ಒಂದಿಷ್ಟು ಕಠಿಣವಾದ ಸವಾಲುಗಳನ್ನು ಒಡ್ಡುತ್ತಾನೆ. ಅಂದರೆ ನೀವು ಟೆಸ್ಟಿಂಗ್ ಪೀರಿಯಡ್ ಅಂತಿರಲ್ಲ, ಹಾಗೆ ಈ ಪ್ರೊಫೆಷನಲ್ ಪೀರಿಯಡ್ ಇದ್ದವರಿಗೆಲ್ಲರೂ ಕೆಲಸ ಕೊಡ್ತಾ ಇರ್ತಾರೆ. ಅಥವಾ ಟೆಸ್ಟಿಂಗ್ ಮಾಡೋರು ಅಂದರೆ ಪಾಪ ಈಗ ಏನಂದರೆ ಡೈಲಿ ಬೇಸಿಸ್ ಮೇಲೆ ದುಡಿಯೋರ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ. ಅವನು ಪರ್ಮನೆಂಟ್ ಜಾಬ್ ಇರೋನೆಲ್ಲ ಇವ್ರಿಗೆ ತಂದು ಹಾಕಿರ್ತಾನೆ, ಇವ್ರ ಮೇಲೆ ಇರೋರು ಇವ್ರ ಮೇಲೆ ಹಾಕಿರ್ತಾರೆ, ಅವ್ರ ಮೇಲೆ ಇರೋ ಇವ್ರು. ಹೀಗೆ ಅದು ಬರ್ಡನ್ ಆಗೋದು ಯಾರು ಅಂದರೆ ಡೈಲಿ ಬೇಸಿಸ್ ಅವನೇ ಎಲ್ಲ A to Z ಮಾಡ್ಕೊಡ್ಬೇಕು ಇವ್ರ ಕೆಲಸ. ಇದರಿಂದ ಹಿಡಿದು 0 to 10ವರೆಗೂ ಇವ್ರು ಬರೀ ಎಷ್ಟು ಸೈನ್ ಇರುತ್ತೆ ಆಯಾ ಒಂದು ಇದ್ರ ಮೇಲೆ. ಹಾಗೆ ಈ ಕುಂಭರಾಶಿಯವ್ರದ್ದು ಏನಾಗುತ್ತೆ ಅಂದರೆ ಈ ಒಂದು ವಾರ ನೀವು ಎಷ್ಟು ಕೆಲಸ ಮಾಡ್ತೀರಂಬೋದು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಇದು ಮಾಡ್ತೀರಂಬೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಗೆದ್ದಿದೆಯೋ ಇಲ್ಲೋ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ಈಗೇನಾಗಿದೆ ಅಂದರೆ ಲೋಡ್ ಎಲ್ಲ ನಿಮ್ಮ ಮೇಲೆ ಬೀಳ್ತಾ ಇದೆ ಈ ವಾರ. ಅಂದರೆ ಅದು ನಿಮ್ಮ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಕೌಟುಂಬಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಈ ಎಲ್ಲ ಕಡೆ ಲೋಡ್ ನಿಮ್ಮದೇ ಬೀಳ್ತಾ ಇದೆ ಜಾಸ್ತಿ. ಅಂದರೆ ಪ್ರತಿ ವಿಷಯಕ್ಕೂ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ, ಪ್ರತಿ ಕಾರ್ಯಕ್ಕೂ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಸೊ ಎಲ್ಲದಕ್ಕೂ ನೀವೇ ಕಾರಣ ಅಂತಾರೆ, ಕೆಟ್ಟದಕ್ಕೆ ಒಳ್ಳೆಯದಕ್ಕೆಲ್ಲ ಅವ್ರ ಕಾರಣ ಅಂತಾರೆ. ಸೊ ಮನೆಯಲ್ಲೂ ಅಷ್ಟೇ, ಅವ್ರದ್ದೇನಾದರೂ ಒಳ್ಳೇದಾಯ್ತಾ, ನಾನೇ ಹೇಳಿದ್ದೆ ನೀನು ಮಾಡಿದ್ದೆ ಅದಕ್ಕೆ ಗೆದ್ದೆ ಅಂತಾರೆ. ಸೋತ್ರೆ ನಾನು ಹೇಳಿಲ್ಲ ಅವತ್ತೇ ನೀನು ಮಾಡಬೇಡ ಅಂತ, ನೀನು ಮಾಡಿದ್ದಿ ನೋಡಿ ಹೆಂಗೆ ಹಾಕಿದೆಯಾ ಅಂತ ಹೇಳ್ತಾರೆ. ಇದು ಯಾವ ಥೀಮ್ ಅಂತಲೇ ನಿಮಗೆ ಕನ್ಫ್ಯೂಸು. ಗೆದ್ದರೆ ಅವರು, ಸೋತ್ರೆ ನಾನಾ, ಅಥವಾ ನಾನೇ ಎಲ್ಲನೂ ಮಾಡಿದ್ದೀನ ಅನ್ನೋ ಒಂದು ಕ್ವಶನ್ ಮಾರ್ಕು ನಿಮಗೆ ಪದೇ ಪದೇ ಈ ವಾರ ಕಾಡುವಂಥದ್ದಾಗತ್ತೆ ಈ ಕುಂಭರಾಶಿಯವರಿಗೆ. ಅಂದರೆ ಇಲ್ಲಿ ಏನಾಗುತ್ತೆ, ಕೆಲಸ ನಾನೇ ಮಾಡಿದ್ದೋ ಅಥವಾ ಅವ್ರು ಕೊಟ್ಟದ್ದನ್ನು ಮಾಡಿ ತಪ್ಪು ಮಾಡಿದ್ನೋ ಅಥವಾ ಅದನ್ನು ಒಪ್ಕೊಳ್ಳೋದೇ ಒಂದಿದ್ದೇ ತಪ್ಪ, ಏನು ಒಟ್ಟು ಟೋಟಲಿ ಕನ್ಫ್ಯೂಸ್ ಅಷ್ಟೆ. ಯಾಕೆ ಅಂತ ಹೇಳಿದರೆ ಶನಿ ವಕ್ರಿಯನಾಗಿ ಅಥವಾ ಹಿಮ್ಮುಖ ಚಲನೆಯಿಂದ ನಿಮ್ಮ ಮೆಮೊರಿಯನ್ನು ಸ್ವಲ್ಪ ಕತ್ತಲಮಯ ಮಾಡಿಬಿಟ್ಟಿರ್ತಾನೆ. ಅಂದರೆ ಒಂದಿಷ್ಟು ಅವಮಾನಗಳು ಕೊಡಲಿಕ್ಕೆ ಅವನು ಕವರ್ ಮಾಡಿಬಿಟ್ಟಿರ್ತಾನೆ. ನಿಮ್ಗೆ ಕಾಣಿಸ್ತಾ ಇರೋಂಗೆ ಮಸಕು ಕ್ಲಾರಿಟಿ ಇರಲ್ಲ, ಆರ್ಥಿಕದಲ್ಲಿರಲ್ಲ, ಕೌಟುಂಬಿಕದಲ್ಲಿರಲ್ಲ, ಸಾಮಾಜಿಕದಲ್ಲಿರಲ್ಲ, ಧಾರ್ಮಿಕದಲ್ಲಿರೋದಿಲ್ಲ. ಅಂದರೆ ಇಲ್ಲಿ ಏನಾಗುತ್ತೆ, ನೀವು ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಅದಕ್ಕೆ ಪ್ರಾಥಮಿಕ ಹಂತ ಅಂತೀವಿ, ಅಂದರೆ ಸ್ಟಾರ್ಟಿಂಗೇ ಅದು ಎಡವಟ್ಟು ಮಾಡಿಬಿಡ್ಸಿರುತ್ತೆ. ಏನೋ ಒಂದು ನೀವು ಹೋಗ್ಬೇಕಾದ್ರೆ ಬೇಕಡ್ಡ ಬಂದಿರ್ಬೋದು, ಅಥವಾ ಇನ್ನೇನು ನಾನು ಕೆಲಸ ಪ್ರಾರಂಭ ಮಾಡಬೇಕನ್ನೋದಾಗ ಕಾಗೆಗೆ ಹೋಗ್ತಾ ಇರೋದು, ಅಥವಾ ಇನ್ನೂ ಒಂದು ಸ್ವಲ್ಪ ಏನೋ ನಾಯಿಗಳು ಇದ್ದಕ್ಕಿದ್ದಂಗೆ ಬೊಗಳ್ಬಿಡೋದು. ಅಂದರೆ ಅಷ್ಟು ಡಿಸ್ಟರ್ಬೆನ್ಸು ನಿಮ್ಗೆ ಅದು ಮಾಡಿಸ್ಕೊಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ಸೂಚನೆ ಅಲ್ಲಿ ಕೊಡ್ತಾ ಇದೆ. ನಿಮ್ಗೆ ಅದು ಏನೋ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಅಯ್ಯೋ ಬೇಕಡ್ಡ ಬಂದುಬಿಡ್ತು ಇವತ್ತು ಬೇಡ ಬಿಡು ಅಂತೇಳಿ ಅದನ್ನು ಸೈಡಿಗೆ ಇಟ್ಬಿಡ್ತೀರಿ. ಅಥವಾ ಈ ಕಾಗೆ ಏನಿದೆ ಹಿಂಗೆ ಕೂಗ್ತಾ ಇದೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ, ಸರಿ ಮಧ್ಯಾಹ್ನ ನೋಡೋಣ ಅಂತ ಸೈಡ್ ಇಟ್ಬಿಡ್ತೀರ. ಇನ್ನು ನಾಯಿಗಳ ಪಕ್ಕ ಕೂಗ್ತಾ ಇವೆ, ಒಳ್ಳೆ ದೆವ್ವ ಬಂದ ರೀತಿಯಲ್ಲಿ ಕೂಗ್ತಾ ಇವೆ, ಅಳ್ತಾ ಇವೆ, ಏನೇ ಅದು ಹಗಲೊತ್ತು ಎಲ್ಲರಿಗೂ ಗಾಬರಿ ಓಡಿಸ್ತಾ ಇರ್ತಾರೆ. ಆದರೆ ನಿಮಗೆ ಮಾತ್ರ ಅದು ನಿಚ್ಚಳವಾಗಿ ಕೇಳಿಸ್ತಾ ಇರ್ತವೆ, ಒಳ್ಳೆ ಏರು ಧ್ವನಿಯಲ್ಲಿ. ಅದು ಡಿಸ್ಟರ್ಬೆನ್ಸ್ ಇದೆ, ಬೇಡ ಬೇಡಪ್ಪ ಈ ವಾರ ಯಾಕೋ ಇದು ಟೈಮೇ ಸರಿ ಇಲ್ಲ ಅಂತ ಅದನ್ನು ಮೂಲೆಯೆಲ್ಲ ಬಿಸಾಕ್ತಾರೆ. ಅದು ಮತ್ತೆ ವಾಪಸ್ ನೀವು ತಗೊಳ್ಳೋದು ಮುಂದಿನ ವಾರನೋ ಮುಂದಿನ ತಿಂಗಳು ಗೊತ್ತಿಲ್ಲ. ಸೊ ಈ ರೀತಿ ಶನಿ ಏನು ಮಾಡಿಬಿಡ್ತಾನೆ, ನಿಮ್ಮ ಒಂದು ಮೈಂಡ್ ಸೆಟ್ಟನ್ನು ಬೇರೆ ಕಡೆ ಫಿಕ್ಸ್ ಮಾಡಿಬಿಡ್ತಾನೆ. ಸೊ ಆಗುವಂಥ ಕೆಲಸಗಳಿಗೆ ವೇಗ
ತಡೆ ಹಿಡಿಯಲಾಗಿದೆ. ಅಂದರೆ ಅದು ಮಾಡಲಿಕ್ಕಾಗಲ್ಲ. ಇಲ್ಲೇನಾಗುತ್ತೆ, ಟಾರ್ಗೆಟ್ ನಿಮ್ಮದು ಚೇಂಜ್ ಆಗುತ್ತೆ. ಸೊ ಕೊಟ್ಟಿರೋದಂಥ ಟಾರ್ಗೆಟ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಒಂದು. ಎರಡನೇದ್ದು ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ. ಪದೇ ಪದೇ ಇವೆಲ್ಲ ಇನ್ಸಿಡೆಂಟ್ ಆದರೆ ಯಾರು ಕೆಲಸ ಮಾಡ್ತಾರೆ ಹೇಳಿ? ಸೊ ಇದು ಒಂದು ಕಾರಣ ಆಗಿರುತ್ತೆ ನಿಮಗೆ ಇದಕ್ಕೆ ಹಿನ್ನಡೆಗೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಕುಂಭರಾಶಿಯವರಿಗೆ ಒಂದು ಸಂತೋಷದ ವಿಚಾರ ಅಂದರೆ ಆರ್ಥಿಕವಾಗಿ ಸ್ವಲ್ಪ ಬಲಿಷ್ಠರಾಗ್ತೀರ. ಶನಿ ಏನೇ ತೊಂದರೆ ತಗೊಟ್ರು ನಿಮ್ಮ ಒಂದು ಹಳೆಯ ಬಂಡವಾಳಶಾಹಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಎಕನಾಮಿ ಇದ್ರ ಪ್ರಕಾರ ತಲೆ ಚೆನ್ನಾಗಿರೋದರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಆರ್ಥಿಕವಾಗಿ ಸ್ವಲ್ಪ ಸುಧಾರಿಸ್ಕೊಳ್ತೀರ. ಅದು ಒಂದು ಚೆನ್ನಾಗಿದೆ. ಇನ್ನು ಉಳಿದದ್ದು ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಜಗಳಾದಿಗಳು ನಡೀತಾನೆ ಇರುತ್ತೆ. ಫ್ರೆಂಡ್ಸಲ್ಲೂ ಅದೊಂದು ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಕಡೆ ಹೊರಗಡೆ ಬಂದೇವೆ ಅಂದರೆ ವ್ಯವಹಾರದಲ್ಲೂ ಅದೇ ಆಗ್ತಾ ಇರುತ್ತೆ. ಅಂದರೆ ಒಂದು ರೀತಿಯಲ್ಲಿ ಬಿಸಿ ಬಿಸಿ ಚರ್ಚೆ. ಈ ವಿರೋಧ ಪಕ್ಷದವರು ಆಡಳಿತ ಪಕ್ಷದವ್ರು ಹೇಗೆ ಅಸೆಂಬ್ಲಿಯಲ್ಲಿ ಹಂಗೆ ಮಾಡ್ತಾ ಇರ್ತಾರೆ, ಹಾಗೆ ನೀವು ಅವ್ರ ಮೇಲೆ ಹಾಕೋದು, ಅವ್ರು ನಿಮ್ಮ ಮೇಲೆ ಹಾಕೋದು. ನೀವು ಇದ್ದಾಗ ಹಿಂಗೆ ಮಾಡಿದರೆ, ನಾವಿದ್ದಾಗ ಹಂಗೆ ಮಾಡಿದ್ವಿ, ಬರೀ ಹಿಂಗೆ ಈ ವಾರ ಎಲ್ಲ ಆ ರೀತಿಯಲ್ಲಿ ಕಳೆದು ಹೋಗ್ಬಿಡುತ್ತೆ. ಅಂದರೆ ಯಾವುದು ನಿಮಗೆ ಪರ್ಫೆಕ್ಟಾಗಿ ಒಂದು ಥೀಮನ್ನು ಕಂಪ್ಲೀಟ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ತಿಳ್ಕೊಳ್ಳಿ ಅಷ್ಟೇ. ಅವ್ರು ಗಲಾಟೆ ಮಾಡೋರು ಮಾಡ್ತಿರ್ತಾರೆ, ನೀವು ಕಮೆಂಟ್ಸ್ ಕೊಡ್ತಾ ಇರ್ತೀರ, ನೀವು ಗಲಾಟೆ ಮಾಡಿದರೆ ಅವ್ರು ಕಮೆಂಟ್ಸ್ ಕೊಡ್ತಾ ಇರ್ತಾರೆ. ಇದರಲ್ಲೇ ಸರಿ ಹೋಗುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಯಾರು ಹೊಸದಾಗಿ ಮದುವೆ ಆಗಿದ್ದೀರಲ್ಲ, ಈ ಕುಂಭರಾಶಿ, ಅದು ಹೆಣ್ಣಿರಲಿ ಗಂಡಿರಲಿ, ಈ ವಾರ ಸ್ವಲ್ಪ ಯಾಕೋ ನಿಮ್ಮ ಬಗ್ಗೆ ಅನುಮಾನ ಜಾಸ್ತಿ ಬಂದ್ಬಿಡುತ್ತೆ ಕುಟುಂಬ ಸದಸ್ಯರ ಮೇಲೆ. ಅವರೆಲ್ಲ ನಿಮ್ಮ ಬಗ್ಗೆ ಅನುಮಾನ ಪಡ್ತಾರೆ, ನೀವು ಅವ್ರ ಮೇಲೆ ಅನುಮಾನ ಪಡ್ತೀರ. ಸೊ ಈ ಅನುಮಾನ ಪೆದ್ದರೋಗ ಮನೋರಂಗೆ ಅದು ಎಲ್ಲೆಲ್ಲೋ ಹೊರಟೋಗ್ಬಿಡುತ್ತೆ. ಸೊ ಅವಾಗ ಮತ್ತೆ ಬೇಜಾರು, ಮತ್ತೆ ಇದು. ಹೀಗಾಗಿ ಈ ವಾರ ಸ್ವಲ್ಪ ಮೈಂಡ್ ತುಂಬ ಡಿಸ್ಟರ್ಬೆನ್ಸ್ ಇದೆ. ಸೊ ಸ್ವಲ್ಪ ಹುಷಾರಾಗಿರಿ. ಯಾವುದಕ್ಕೂ ಉದ್ವೇಗಗೊಳ್ಬೇಡಿ, ಆತುರ ನಿರ್ಧಾರ ತಗೋಬೇಡಿ. ದಯವಿಟ್ಟು ಸ್ವಲ್ಪ ಕೂಲಾಗಿ ವಿಚಾರ ಮಾಡಿ. ತಪ್ಪು ನಿಮ್ಮದು ಅವ್ರದ್ದು. ಒಂದು 10 to 15 ಸೆಕೆಂಡ್ ನಿಮ್ಮ ಮೈಂಡಿಗೆ ಟೈಮ್ ಕೊಡಿ. ಆತುರ ಪಟ್ಟು ಬೇರೆ ಕೆಲಸಗಳನ್ನೆಲ್ಲ ಎಡವಟ್ಟು ಮಾಡ್ಕೋಬೇಡಿ ದಯವಿಟ್ಟು. ಇರಲಿ, ದೇವರು ಕೊಟ್ಟಿರ್ತಾನೆ ಒಬ್ಬೊಬ್ಬರಿಗೆ ಒಂದೊಂದು ಬುದ್ಧಿ, ಒಂದೊಂದು ಕೆಟ್ಟಗಾಲನ್ನು ಕೊಟ್ಟಿರ್ತಾನೆ. ಬಟ್ ಏನು ಮಾಡೋಕ್ಕಾಗಲ್ಲ. ಅನುಭವಿಸ್ಬೇಕಾಗಿತ್ತಂದರೆ ಅನುಭವಿಸ್ಲೇಬೇಕು. ಇರಲಿ, ಅವಮಾನ ಆಗಿರೋದವರು ಯಾರೂ ಶಾಶ್ವತ ಇಲ್ಲ, ಅವಮಾನ ರೀತಿಯಲ್ಲೇ ಇರಲ್ಲ. ಅವರಿಗೂ ಒಂದು ಕಾಲ ಬಂದೇ ಬರುತ್ತೆ. ಹಾಗೆ ನಿಮಗೂ ಒಂದು ಕಾಲ ಇದ್ದೇ ಇದೆ. ಬರುವಂಥ ದಿನಗಳು ಸಿಗುತ್ತೆ. ಇನ್ನೊಂದು 2 ವರ್ಷ ಅಷ್ಟೇ, ಮುಗಿದೋಯ್ತು ನಿಮ್ಮದು ಕೊನೆಯ ಚರಣ ಮುಗಿದು ಬಂದಿದೆ. ಆಯಿತು, ಆಮೇಲೆ ರಾಜ ನೀವೇ. ಹಾಗಾಗಿ ಕುಂಭರಾಶಿಯವರು ಎದೆಗೊಂದಬೇಡಿ ಅಂತ ಹೇಳುತ್ತಾ, ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಶನಿ ಮಹಾತ್ಮೆ ಕಥೆ ಓದಿ, ಶನಿಗೆ ಸಂಬಂಧಪಟ್ಟಂಥ ಸೇವೆ ಮಾಡಿ, ಪ್ರದಕ್ಷಿಣೆ ಹಾಕಿ, ನಮಸ್ಕಾರ ಮಾಡಿ, ಎಳಬತ್ತಿ ದೀಪ ಹಚ್ಚಿ, ಹಾಗೂ ಅನ್ನದಾನ ಮಾಡಿ. ಸಾಕಷ್ಟು. ಏಕೆಂದರೆ ಮನಸ್ಸು ಬೇರೆದು ಏನೂ ಮಾಡ್ಲಿಕ್ಕೆ ಬಿಡೋಲ್ಲ ನಿಮಗೆ ಈ ವಾರ. ನಾವೇನಾದರೂ ಸ್ತೋತ್ರ ಓದಂದರೆ ಅರ್ಧ ಓದ್ತೀರ, ಅರ್ಧ ಬಿಡ್ತೀರ. ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಅರ್ಧ ಹೋಗ್ತೀರ, ಬಿಡ್ತೀರ. ಆದರೆ ಶನಿ ದೇವಸ್ಥಾನದ ಮಾತ್ರ ಹೋಗ್ತೀರ. ಯಾಕಂದರೆ 6.5 ಶನಿ ಹೇಳ್ತಾ ಇದೆ, ಭಯ. ಹಾಗಾಗಿ ಇದು ಒಂದು ಪ್ರಯೋಗ ಮಾಡಿ. ಮತ್ತು ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಮೈನ್ಸಿಗೆ ನೆಮ್ಮದಿ ಸಿಗುತ್ತೆ. ಆದಷ್ಟು ಅನ್ನದಾನ ಮಾಡಿ ಮತ್ತು ಶನಿಗೆ ಸಂಬಂಧಪಟ್ಟಂಥ ಸೇವೆಗಳನ್ನು ಮಾಡ್ಕೊಳ್ತಾ ಹೋಗಿ, ಒಳ್ಳೆಯದಾಗುತ್ತೆ. ಇದಾಗಿತ್ತು ಕುಂಭರಾಶಿಯವರ ಈ ವಾರದ ಭವಿಷ್ಯ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಸ್ವಲ್ಪ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಅದೇ ರೀತಿ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನೆಲ್ಲ ಬೆಂಬಲಿಸಿ ಅಂತ ಹೇಳುತ್ತಾ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಹೊಸ ಭವಿಷ್ಯದೊಂದಿಗೆ ಬರುತ್ತೇವೆ. ಅಲ್ಲಿವರೆಗೂ ವಿರಾಮ ಅಂತ ಹೇಳುತ್ತಾ, ಶುಭಮಸ್ತು ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.